ಏನು ಸರ್ ಆ ಪ್ರಕರಣ? ಜೋಂಬಿ ಡ್ರಗ್ಸ್ ಅನ್ನೋದು ಇದೆಯಾ ಇಲ್ವಾ? ನಾನು ಆಲ್ರೆಡಿ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಸೊ ಅದೇ ಸೇಮ್ ಸ್ಪಷ್ಟೀಕರಣ ಇದೆ. ಆ ಥರ ಯಾವುದೂ ನಡೆದಿಲ್ಲ. ಮೆಡಿಕಲ್ ರಿಪೋರ್ಟಲ್ಲಿ ಯಾವುದೂ ಆ ಥರ ಡ್ರಗ್ಸ್ ಏನು ರಿಪೋರ್ಟಲ್ಲಿ ಕಂಡು ಬಂದಿಲ್ಲ. ಜೊತೆಗೆ ಇವತ್ತು ನಮ್ಮ DCP ನಾರ್ತ್ ಈಸ್ಟ್ ಅವ್ರ ತಂಡದವರು ಬಂದು ಅರೆಸ್ಟ್ ಮಾಡಿದ್ದಾರೆ. ಆ ಪರ್ಟಿಕ್ಯುಲರ್ ಜನ ಯಾರು ಹೋದ್ರೆ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಆ ಜನ ಆ ಟೈಮಲ್ಲಿ ಹೋಗುವಾಗ ಅವ್ರು ಇವ್ರಿಗೆ ನೋಡಿದರು, ಅವ್ರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರು. ಝಾಂಬಿ ಅಂತ ಹೇಳಿ ಒಂದು ಅಪ್ಲೋಡ್ ಮಾಡಿದ್ದಾರೆ. ಅವ್ರು ಕ್ಷಮೆ ಕೇಳಿದ್ದಾರೆ, ಅವ್ರು ತಪ್ಪಾಗಿದೆ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗಿಲ್ಲ ಏನು ಮಿಸ್ಟೇಕ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಏನು ಅಪ್ಲೋಡ್ ಆಗಿದೆ ವಿಡಿಯೋ, ಆ ವಿಡಿಯೋ ನೋಡಿ ಕೆಲವರು ಅದಕ್ಕೆ ಅದರ ಮೇಲೆ ಆ್ಯಡ್ ಮಾಡ್ಕೊಂಡು 20,000 20-30 ಅಕೌಂಟಿಂದ ಅದು ಮತ್ತೆ ಫಾರ್ವರ್ಡ್ ಆಗಿದೆ. ಮತ್ತು ಬೇರೆ ರೀತಿಯಿಂದ ಅದಕ್ಕೆ ಆ್ಯಡ್ ಆನ್ ಆಗಿದೆ. ಬೇರೆ ರೀತಿ ಕಥೆಗಳಿಗೆ ಹೇಳಿಕೆ ಕೊಟ್ಟು ಅದ್ರ ಮೇಲೆ ಯಾವುದಕ್ಕೆ ಯಾವ ಮೂಲ ಬೇಸಿಸ್ಸೇ ತಪ್ಪಿದೆ. ಸೊ ಮೂಲ ಬೇಸಿಸ್ ಯಾರು ಇದು ಮಾಡಿದ್ರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಾವು ನೋಟಿಸಸ್ ಕೂಡ ಸರ್ವ್ ಮಾಡ್ತಾ ಇದ್ದೀವಿ ಬೇರೆಯವರಿಗೆ, ಯಾರು ಈ ಥರ ಫಾರ್ವರ್ಡ್ಸ್ ಮಾಡಿದ್ದಾರೆ ಅಥವಾ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ ಅವರು. ಯಾಕೆಂದರೆ ಆಧಾರ ರಹಿತ ಮಾಡಬಾರ್ದು. ಆಧಾರ ಇದ್ದರೆ ಖಂಡಿತ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನಮ್ಮ ಸಿಟಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ ಅವರು ಅದು ಎಲ್ಲ ಪ್ರತಿಯೊಂದು ಸ್ಟಾಫ್ ಸಿಬ್ಬಂದಿ ಅವರು 0 ಟಾಲರೆನ್ಸ್ ಇದೆ ಡ್ರಗ್ಸ್ ಬಗ್ಗೆ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಬಟ್ ಯಾವುದು ಆಧಾರದ ರಹಿತ ಅಲಿಗೇಷನ್ ಮಾಡಿ ಸರ್, ಚಿತ್ರನಟ ಕೂಡ ಒಂದು ಶೇರ್ ಮಾಡಿಕೊಂಡು ನೋಟಿಸ್ ಏನಾದರೂ ನಾವು ಪರ್ಟಿಕ್ಯುಲರ್ ಅದ್ರ ಬಗ್ಗೆ ಇಂಥವ್ರ ಬಗ್ಗೆ ನಾವು ಹೇಳಲಿಕ್ಕೆ ಆಗಲ್ಲ. ಯಾರ್ಯಾರು ಇದು ಮಿಸ್ಯೂಸ್ ಮಾಡಿದ್ರು ಎಲ್ಲರಿಗೂ ನೋಟಿಸ್ ಬರುತ್ತೆ, ಎಲ್ಲರಿಗೂ ನೋಟಿಸ್ ಬರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವಿಡಿಯೋನ ನಾನು ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ಅದನ್ನು ನಾನು ಹೇಳಿಕೆ ಮಾಡಿದ್ದೀನಿ ಅಂತ. ಪರ್ಟಿಕ್ಯುಲರ್ಲಿ ಝಾಂಬಿ ಡ್ರಗ್ಸ್ ಅನ್ನೋದು ಯಾವ ರೀತಿ ಮಾಹಿತಿ ಬಂತು? ಅವ್ರು ಹೇಳೋದು ನಾವು ಕೆಲವು ಕಡೆ ನೋಡಿದ್ದೀವಿ, ಈ ಥರ ವೆಸ್ಟರ್ನ್ ಕಂಟ್ರೀಸಲ್ಲಿ ಆಗುತ್ತೆ. ಆಧಾರದ ಮೇಲೆ ನಾವು ಕೂಡ ನಮಗೆ ಅಂದಾಜು ಅಂತದ್ದು. ಬಟ್ ಅವರು ನನ್ನ ಮತ್ತೆ ಹೇಳ್ತಾ ಇದ್ದೀನಿ, ಅದು ಮೆಡಿಕಲ್ ರಿಪೋರ್ಟ್ ಆಧಾರ ಮೇಲೆ ನಾವು ಯಾವುದ್ರ ಬಗ್ಗೆ ಕಮೆಂಟ್ ಮಾಡಬೇಕು. ಮತ್ತು ಪಬ್ಲಿಕ್ ಅವರು ಈ ಥರ ಕಮೆಂಟ್ ಮಾಡೋದು ಬೇರೆಯವ್ರ ಬಗ್ಗೆ ಅದು ತಪ್ಪು. ವಿದೌಟ್ ಪೊಲೀಸ್ ಅವರು ಅರೆಸ್ಟ್ ಮಾಡಲಿ, ಅವ್ರ ಬಗ್ಗೆ ಕ್ರಮ ತಗೊಳ್ಳಿ, ಅದು ಬೇರೆ ವಿಷಯ. ಬಟ್ ಪಬ್ಲಿಕ್ ಅವರು ಸುಮ್ಮನೆ ಇಲ್ಲ ಅವರು ಈ ಥರ ಮಾಡಿರ್ಬೋದು ಅಥವಾ ಮಾಡ್ತಿರ್ಬೋದು ಅಂತ ಅವ್ರದ್ದು ಇದು ಭಾಳ ಒಂದು ಸೀರಿಯಸ್ ಅಲಿಗೇಷನ್ ಇದೆ. ಯಾಕೆಂದರೆ ಅವ್ರದ್ದು ಒಂದು ಇಂಡಿವಿಜುವಲ್ ರೈಟ್ಸ್ ಇದೆ. ಅವ್ರು ಏನು ತಪ್ಪು ಮಾಡಿದರೆ ಅದರ ಬಗ್ಗೆ ಕ್ರಮ ತಗೊಳ್ತೀವಿ. ಬಟ್ ಇದರಲ್ಲಿ ಅವರು ಸ್ವತಃ ಒಪ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಹೇಳಿಲ್ಲ ಅವರು ಈ ಥರ ಇರಬಹುದಂತ ಅಪ್ಲೋಡ್ ಮಾಡೋದಕ್ಕೆ ಅಲ್ಲಿಂದ ವೈರಲ್. ನಮ್ಮ ಟೀಮ್ ನೋಡ್ತಾ ಇದ್ದಾರೆ ಎಲ್ಲ ಆ್ಯಂಗಲ್ಸಲ್ಲಿ, ಲೀಗಲ್ ಆ್ಯಂಗಲ್ ಏನಿದೆ ನೋಡ್ತೇವೆ. ಯಾಕಂದರೆ ಈಗ ನೀವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ನಾವು ಉತ್ತರ ಕೊಡಬೇಕಲ್ಲ. ಸೊ ಅದಕ್ಕೆ ಆ ಉತ್ತರ ಅದೇ ಎಲ್ಲ ಸೇರ್ತೀವಿ ಅಲ್ಲಿ. ಈಗ ಜನ ನಮಗೆ ಕೇಳ್ತಾ ಇದ್ದಾರೆ ಏನಾಗಿದೆ. ನಾವು ಕೂಡ ಕೇಳ್ತೇವೆ, ನೀವು ಆಧಾರ ರಹಿತ ಆಗಿ ನೀವು ಯಾಕೆ ಸೃಷ್ಟಿ ಮಾಡಿದರೆ ಕೇಳ್ತೀವಿ ಸರ್. ಮತ್ತೆ ಇನ್ನೊಂದು, ಈ ಝಾಂಬಿ ಡ್ರಗ್ಸ್ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಣ ಅಂತೇಳಿ, ನಾಟ್ ಓನ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲ, ಇಂಡಿಯಾದ ಬೇರೆ ಕಡೆ ಕೂಡ ಈ ರೀತಿ ಅಂತ ನಾನು ನಿಮಗೆ ಹೇಳಿದ್ರೆ ನಮ್ಮದು ಇನ್ನು ಅಲ್ಲಿ ಕ್ವೆಶ್ಚನ್ ನಡೀತಾ ಇದೆ. ಇದೇ ಸಾಕು ಅಂದರೆ ಅವ್ರಿಗೆ ಯಾವ ಆಧಾರ ರಹಿತ ಒಂದು ಅಲಿಗೇಷನ್ ಮಾಡಿದ್ದಾರೆ ಅಥವಾ ಅನುಮಾನ ಅವ್ರಿಗೆ ಬಂದಿದೆ. ಅನುಮಾನ ಬರೋದಕ್ಕೆ ಯಾವುದು ಆಧಾರ ಇಲ್ಲ. ಅವರು ಭಾರತ ದೇಶದಲ್ಲಿ ನೋಡಿ ಅಥವಾ ವಿದೇಶದಲ್ಲಿ ನೋಡಿ ಮಾಡಿದ್ರೆ ಅದು ಸೆಕೆಂಡ್ರಿ. ಮೂಲ ಅಂದರೆ ಯಾಕೆ ಈ ಥರ ಮಾಡಿದ್ದಾರೆ ಅವರು, ಅದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.